ಅದಕ್ಕೆ ಏನು ವಿಷಯ ಅದಕ್ಕೆ ಬರೋಕ್ಕೆ ಹೇಳಿದ್ರೆ? ಮಹೇಶ್ವರೇ, ಶಾರ್ವರಿ ವಿಷಯನೆಲ್ಲ ನಾನು ಮಾಧವ್ರ ಹತ್ರ ಹೇಳಕ್ಕೆ ಹೊರಟೆ. ಹೌದಾ? ಅಣ್ಣ ನೀವು ಹೇಳಿದ್ನಲ್ಲ ನಂಬನ್ನ? ಇಲ್ಲ, ನಾನು ಒಂದು ಮಾತು ಹೇಳೋದ್ರಲ್ಲಿ ಅವ್ರು ಇದಕ್ಕಿದ್ದಂಗೆ ಹೋಗಿ ಶಾರ್ವರಿನೇ ಕರ್ಕೊಂಬಂದ್ಬಿಟ್ರು. ಏನು ಹೇಳ್ತಿದ್ದೀರಾ ಅದಕ್ಕೆ ನೀವು? ಹೌದು, ಆಕ್ಸಿಡೆಂಟ್ ಮಾಡಿದ್ದು ಶಾರ್ವರಿ ಅಂತ ಹೇಳಿದೆ. ಅಷ್ಟಕ್ಕೆ ಆ ಚಿಕ್ಕ ಮಗುಗೆ ನಾನೇನಾದರೂ ಮಾಡಿದ್ರೆ ಇಡೀ ಮಾಧವನ್ ಮನೆನೇ ಮುಳುಗಿ ಹೋಗುತ್ತೆ ಅಂತ ನಾನು ತಿಳ್ಕೊಂಡಿಲ್ಲ. ನಾನು ಮಾಡೋ ಪ್ಲ್ಯಾನ್ಗಳು ದೊಡ್ಡದಾಗಿರತ್ತೆ, ನೀನು ಅನುಭವಿಸೋ ನೋವು ಇನ್ನೂ ದೊಡ್ಡದಾಗಿರತ್ತೆ. ಅವಳು ಇಷ್ಟೆಲ್ಲ ಹೇಳಿದಾಳೆ ಅಂದರೆ ಅವಳ ತಲೆಯಲ್ಲಿ ಏನೋ ಓಡ್ತಿದೆ ಅಂತಲೇ ಅರ್ಥ. ಅವಳು ಏನೂ ಅನಾಹುತ ಮಾಡದೆ ಇರೋವಾಗ ನಾವು ನೋಡ್ಕೋಬೇಕು. ಛೇ, ದೇವರ ಗುಡಿ ಅಂತ ಮನೇಲಿ ರಕ್ತ ಪಿಶಾಚಿನ ಇಟ್ಕೊಂಡಂಗಾಯ್ತು. ಮನೆಯವರೆಲ್ಲರೂ ಅವಳನ್ನು ನಂಬಿಟ್ಟಿದ್ದಾರೆ. ಅವಳ ನಾಟಕಗಳು ಅಣ್ಣಂಗಾಗಲಿ ಮಕ್ಳಿಗಾಗಲಿ ಅರ್ಥ ಆಗ್ತಿಲ್ಲ. ಅದಕ್ಕೆ ಅವಳ ಬಗ್ಗೆ ನಾವು ಏನು ಹೇಳಿದ್ರೂ ಅದನ್ನು ನಂಬೋ ಪರಿಸ್ಥಿತಿಲಿ ಇವ್ರು ಯಾರೂ ಇಲ್ಲ. ಹೌದು, ನನಗೂ ಹಾಗೆ ಅನ್ನಿಸ್ತು. ಪೂರ್ತಿ ಸಾಕ್ಷಿಗಳಿಲ್ಲ ಅಂದರೆ ಮಾಧವ್ ಅವ್ರನ್ನಾಗಲಿ ಅವಿನಾಗಲಿ ಅಭಿನಾಗಲಿ ನಂಬಿಸೋದು ಕಷ್ಟ. ನಮಗೆ ಸಾಕ್ಷಿಗಳು ಸಿಗೋವರೆಗೂ ನಾವು ಎಚ್ಚರಿಕೆಯಿಂದ ಇರಬೇಕು. ಯೋಚನೆ ಮಾಡಬೇಡಿ ಅದಕ್ಕೆ. ನಾನು ಅವಳ ಮೇಲೆ ಒಂದು ಕಣ್ಣಿಟ್ಟಿರ್ತೀನಿ. ಮನೇಲಿ ಏನು ಅನಾಹುತ ಆಗದೆ ಇರೋ ಥರ ಹುಷಾರಾಗಿರೋಣ. ನೀವು ಯಾರ ಬಗ್ಗೆ ಮಾತಾಡ್ತಿದ್ರಿ? ಯಾರ ಮೇಲೆ ಕಣ್ಣಿಟ್ಟಿರಬೇಕು? ಏನೋ ಅನಾಹುತ ಅಂತಿದ್ರಿ, ಏನಾಯ್ತು? ಅದು ಅದೇ ಕೆಫೆಲಿ ಫುಡ್ ಫೆಸ್ಟಿವಲ್ ನಡೆಸ್ಬೇಕು ಅಂದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅಡುಗೆ ಚೆನ್ನಾಗಾಗಬೇಕು, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು, ಅಡುಗೆ ಹಾಳಾಗಿ ಯಾವುದೇ ಸಮಸ್ಯೆ ಆಗದೆ ಅನಾಹುತಗಳಾಗಬಾರ್ದು ಅಂತ ಮಹೇಶ್ ಅವ್ರು ಹೇಳ್ತಿದ್ರು ಅಷ್ಟೇ. ಹೌದೌದು, ಅಡುಗೆ ಹಾಳಾಗಿ ಅದನ್ನು ಊಟ ಮಾಡಿದವ್ರಿಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರಾದರೆ ಅದು ಅನಾಹುತ ತಾನೇ. ಅದನ್ನೇ ಅದಕ್ಕೆ ಅವ್ರಿಗೆ ಹೇಳ್ತಿದ್ದೆ. ಅದಕ್ಕೆ ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ? ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ ಅದಕ್ಕೆ.